ನಟ ಹಾಗೂ ನಿರ್ದೇಶಕ ದಿಲೀಪ್ ರಾಜ್ ಅವರು ನಿಧನರಾಗಿ 11 ದಿನಗಳಾಗಿದ್ದು, ಇಂದು ಪತ್ನಿ ಮಕ್ಕಳು ಸೇರಿ 11ನೇ ದಿನದ ಪುಣ್ಯತಿಥಿ ಕಾರ್ಯ ಮಾಡಿದ್ದು, ಈ ವೇಳೆ ಪತ್ನಿ ತನ್ನ ಮಕ್ಕಳಿಗಾಗಿ ಎಂತಹ ನಿರ್ಧಾರ ಮಾಡಿದ್ದಾರೆ ಗೊತ್ತಾ? ನಿಜಕ್ಕೂ ಕಣ್ಣೀರು ಬರುತ್ತೆ. ನಟ ದಿಲೀಪ್ ರಾಜ್ ನಿಧನರಾಗಿ ಅದಾಗಲೇ 11 ದಿನ ಕಳೆದು ಹೋಯಿತು. ಕುಟುಂಬದವರೆಲ್ಲ ಸೇರಿ ಅವರ ಪುಣ್ಯ ಕಾರ್ಯ ನೆರವೇರಿಸಿದ್ದು, ಈ ವೇಳೆ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ನಿಮಗೆಲ್ಲ ಗೊತ್ತಿರುವಂತೆ ನಟ ದಿಲೀಪ್ ರಾಜ್ ಮತ್ತು ಪತ್ನಿ ಶ್ರೀವಿದ್ಯಾ ಪ್ರೀತಿಸಿ ಮದುವೆಯಾಗಿದ್ದರು. 2 ಜೀವ ಒಂದೇ ದೇಹ ಎಂಬಂತೆ ಬದುಕಿದ್ದವರು. ಇದೀಗ ದಿಲೀಪ್ ರಾಜ್ ಅವರ 11ನೇ ದಿನದ ಪುಣ್ಯತಿಥಿ ಕಾರ್ಯ ಮಾಡಿದ್ದು, ಕುಟುಂಬದವರು, ಆಪ್ತರು, ಕೆಲ ಸ್ನೇಹಿತರಷ್ಟೇ ಭಾಗಿಯಾಗಿದ್ದಾರೆ. ದಿಲೀಪ್ ರಾಜ್ ಅವರಿಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನು ತಾನೇ ತನ್ನ ಕೈಯಿಂದ ಮಾಡಿ ಪತಿ ಫೋಟೋ ಮುಂದೆ ಇಟ್ಟು ಪೂಜೆ ಸಲ್ಲಿಸಿದ್ದಾರೆ ಪತ್ನಿ ಶ್ರೀವಿದ್ಯಾ. ಇನ್ನು ಪೂಜೆ ಸಲ್ಲಿಸುವಾಗ ದುಃಖವನ್ನ ತಡೆದುಕೊಳ್ಳಲಾಗದೆ ಬಿಕ್ಕಿ ಬಿಕ್ಕಿ ಅಳುತ್ತಾ ಪತಿಯ ಫೋಟೋ ಮುಂದೆ ಕುಸಿದು ಬಿದ್ದಿದ್ದಾರೆ. ಇದೇ ವೇಳೆ ಮಕ್ಕಳ ಬಗ್ಗೆ ದೊಡ್ಡ ನಿರ್ಧಾರ ಮಾಡಿದ್ದಾರೆ. ಹೌದು, ದಿಲೀಪ್ ರಾಜ್ ಅವರಿಗೆ ತನ್ನ ಮಕ್ಕಳನ್ನ ನಟಿಯರಾಗಿ ಮಾಡಲು ಇಷ್ಟ ಇತ್ತಂತೆ. ಆದರೆ ಆ ಆಸೆ ಈಡೇರುವ ಮೊದಲೇ ಬಾರದ ಲೋಕಕ್ಕೆ ಹೊರಟು ಹೋದರು. ಆದರೆ ಪತ್ನಿ ಇದೀಗ ದೊಡ್ಡ ನಿರ್ಧಾರ ಮಾಡಿದ್ದು, ನಿಮ್ಮ ಆಸೆಯಂತೆ ನಾನು ಮಕ್ಕಳನ್ನ ಸಿನಿಮಾಗೆ ತರುತ್ತೇನೆ, ನಟಿಯರಾಗಿ ಮಾಡುತ್ತೇನೆ ಎಂದಿದ್ದಾರೆ. ಶ್ರೀವಿದ್ಯಾ ಅವರ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.